ಇಲ್ಲೈತಂತೆ ದುಡ್ಡು, ಈ ಬ್ಯಾಗಲ್ಲಿ ದುಡ್ಡು ಐತಂತೆ. ಬಾಟ್ಲ್ ಐತೆ ಕೊಡಪ್ಪ. ಎಲ್ಲಿಗೆ ಹೋಗೋದು ಈಗ? ಮಾಮಿಗೆ ಪಪ್ಪ ಜೊತೆ. ಪಪ್ಪ ಬರ್ತದಾ? ಅಪ್ಪ ಜೊತೆ ಹೋಗೋದ? ಅಪ್ಪ ಜೊತೆ ಅಪ್ಪ ಅಪ್ಪನ ಜೊತೆ ಹೋಗೋದು ಬೇಡವಾ? ಎತ್ಕೊಡಪ್ಪ. ಶೂ ಹಾಕೊಡ್ತೀನಿ ನಡಿ ಬಾ. ಶೂ ಹಾಕೊಡ್ತೀನಿ ಬಾ. ಇದು ಹಾಕೊಡ್ತೀನಿ. ಕೊಡು ಕಾಲು ಹಾಕ್ಬಿಟ್ಟು ಈ ಕಡೆ. ಚಿಕ್ಕಿದಾ? ನಂದಲ್ಲ ಚಿಕ್ಕಿದೆ. ನಂದಿಲ್ಲಿ ಇಲ್ಲಿ ನಂದಲ್ಲಿ ಅಲ್ಲಿ ಅಲ್ಲಿ. ಹಲೋ, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ತೇಜು ದಿನೇಶ್ ಕನ್ನಡ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾವು ಕೂಡ ತುಂಬಾ ಚೆನ್ನಾಗಿದ್ದೀವಿ. ಹಾಕಿದ್ದೀನಿ ಅನ್ಸುತ್ತೆ. ತೆಗಿ ಹಾಕಿದ್ದೀನ? ಎಲ್ಲಿತ್ತು ಫಿಶು? ಆಯ್ತಾ? ಫಿಶು ಹಲೋ, ನಮಸ್ಕಾರ. ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ತೇಜು ದಿನೇಶ್ ಕನ್ನಡ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾವು ಕೂಡ ತುಂಬಾ ಚೆನ್ನಾಗಿದ್ದೀವಿ. ಏನು ಆವಾಗಲೇ ಇಂಟ್ರೊಡಕ್ಷನ್ ಕೊಟ್ಟಿದ್ರಲ್ಲ, ತಿರ್ಗಾ ಯಾಕೆ ಇಂಟ್ರೊಡಕ್ಷನ್ ಕೊಡ್ತಿದ್ದಾರೆ ಅಂತ ಎಲ್ಲ ನನಗೆ ಇಂಟ್ರೊಡಕ್ಷನ್ ತಿರ್ಗಾ ಕೊಡಬೇಕು ಅಂತ ಅನ್ನಿಸ್ತು. ಅದಕ್ಕೋಸ್ಕರ ತಿರ್ಗಾ ಹಾಗೆ ನಿಮ್ಮ ಹತ್ರ ಮಾತಾಡ್ತಾ ಇದ್ದೆ. ಸೊ ಇವಾಗ ನಾವು ಎಲ್ಲಿಗೆ ಬಂದಿದ್ದೀವಿ ಅಂತ ಅಂದ್ಬಿಟ್ಟು ನಿಮಗೆ ಹೇಳ್ತೀನಿ ಬನ್ನಿ. ಸುಖವನ ಅನ್ನೋ ಒಂದು ಪ್ಲೇಸ್ ಇದು ಎಲ್ಲಿ ಬರುತ್ತೆ ಏನು ಅಂತ ಅಂದ್ಬಿಟ್ಟು ನಾನು ಹೆಂಡಲ್ಲಿ ಹೇಳಿರ್ತೀನಿ. ಕೆಲವೊಬ್ಬರು ಮೈಸೂರಲ್ಲಿ ಇದ್ದವರು ಬಂದು ನೋಡಿರ್ತಾರೆ ಈ ಪ್ಲೇಸ್ನ, ಕೆಲವೊಬ್ರು ಬಂದು ನೋಡಿರೋದಿಲ್ಲ. ಮೈಸೂರಲ್ಲಿ ಇದ್ದು ಈ ಪ್ಲೇಸ್ನ ನೋಡಿಲ್ಲ ಅಂದರೆ ವೇಸ್ಟೇ. ಸೊ ಕೆಲವೊಬ್ರಿಗೆ ಟೈಮಿಂಗ್ಸ್ ಆಗಿರ್ಬೋದು, ಅದೆಲ್ಲ ಕರೆಕ್ಟಾಗಿ ಗೊತ್ತಿರೋದಿಲ್ಲ. ಎಷ್ಟೊಂದು ಜನ ಬಂದು ಹೋಗಿರೋರು ಇರ್ತಾರೆ, ನಾನು ಕೂಡ ಅದರಲ್ಲಿ. ಸೊ ಇದು ಬಂದ್ಬಿಟ್ಟು ಫಸ್ಟ್ ಒಂದ್ಸಲಿ ಬಂದಿದ್ದೆ ನಾನು. ಅಂದರೆ ನಾನು ಪ್ರೆಗ್ನೆಂಟ್ ಆಗಿದ್ದಾಗ ನನ್ನ ಬರ್ಡೇ ಇತ್ತು, ಆವಾಗ ಬಂದಿದ್ವಿ. ಆದರೆ ನಾವು ದೇವಸ್ಥಾನ ಒಳಗಡೆ ಬಂದ್ವಿ. ಸಾರಿ ಫ್ರೆಂಡ್ಸ್, ಸ್ವಲ್ಪ ವಾಯ್ಸ್ ಓವರ್ ಕೊಡ್ತಿದ್ನಲ್ಲ, ಆಗ ನಿಶುದು ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ. ಆಟಾಡ್ತಾ ಇದ್ದಾನೆ ಅವನ್ನ ಆಟಾಡಿಸ್ತಾ ಇರಬೇಕಾದ್ರೇ ಸ್ವಲ್ಪ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ಯಾವಾಗುತ್ತೆ ಫ್ರೀ ಯಾವಾಗುತ್ತೆ ಆವಾಗ ನಾನು ವಾಯ್ಸ್ ಓವರ್ ಕೊಡ್ತೀನಿ. ಸೊ ಅದೇ ನಾನು ಹೇಳ್ತಾ ಇದ್ದನಲ್ಲ, ನಾನು ಪ್ರೆಗ್ನೆಂಟ್ ಇದ್ದಾಗ ನನ್ನ ಬರ್ಡೇ ಇತ್ತು, ಆವಾಗ ಬಂದಿದ್ದೆ, ದೇವಸ್ಥಾನಕ್ಕೆ ಬಂದಿದ್ದೆ. ಆದರೆ ಇಲ್ಲಿಗೆ ಅಂದರೆ ಶುಕವನ ಅಲ್ಲಿಗೆ ಬರೋದಕ್ಕಾಗಿರಲಿಲ್ಲ, ಕ್ಲೋಸ್ ಆಗಿಬಿಟ್ಟಿತ್ತು ಇಲ್ಲಿಗೆ ಬರೋ ಅಷ್ಟರಲ್ಲಿ ನಾನು. ಸೊ ಹಾಗಾಗಿ ಇವಾಗ ನಿಮಗೆ ಹೇಗಿದೆ ಇಲ್ಲಿ ಪ್ಲೇಸು ಅಂತೆಲ್ಲ ತೋರಿಸ್ತೀನಿ. ತುಂಬ ಪಕ್ಷಿಗಳಿದೆ, ಅಷ್ಟು ಚೆನ್ನಾಗಿದೆ. ನಿಶು ಕೂಡ ತೋರಿಸಿದ್ವಿ, ಫುಲ್ ಹ್ಯಾಪಿ ಆಯಿತು ಅವನಿಗೆ ನೋಡಿಬಿಟ್ಟು. ಅವನದು ರಿಯಾಕ್ಷನ್ ಆಗಿರ್ಬೋದು ಅದೆಲ್ಲ ಕೂಡ ತೋರಿಸ್ತೀನಿ ನಿಮಗೆ.
ಅವನದು ಫ್ರೆಂಡ್ಸ್ ಹೇಗೆ ರಿಯಾಕ್ಷನ್ ಇತ್ತು ಅಂದ್ಬಿಟ್ಟು ತೋರಿಸ್ತೀನಿ ನಿಮಗೆ. ಅವನಿಗೆ ಪಕ್ಷಿಗಳೆಲ್ಲ ನೋಡ್ತಿದ್ದಾಗ ಫುಲ್ ಖುಷಿ ಆಗೋಯ್ತು ಅವನಿಗೆ. ಸೊ ಇದು ನೋಡ್ತಾ ಇರ್ಬೋದು ಎಂಟ್ರೆನ್ಸ್ ಬಂದ್ಬಿಟ್ಟು ಹೇಗಿದೆ ಅಂತ ಅಂದ್ಬಿಟ್ಟು ಫುಲ್ಲು ಚೆನ್ನಾಗಿದೆ. ಒಳಗಡೆ ಹೋಗ್ತಾ ಹೋಗ್ತಾ ಎಷ್ಟು ಪಕ್ಷಿಗಳಿದೆ ಅಂದರೆ ನೀವು ಕೂಡ ಇಲ್ಲಿಗೆ ಬರಲೇಬೇಕು ಅಂತ ಅಂತೀರಾ. ಹಾಗೆಯೇ ಇಲ್ಲಿ ನೀವು ಫೋಟೋಸ್ ಆಗಿರ್ಬೋದು ಅದೆಲ್ಲ ತೊಗೊಳ್ಬೇಕು ಅಂತ ಅಂದರೆ ಒಳಗಡೆ ಇದೆ, ಅಲ್ಲಿ ಹೋಗ್ಬೇಕು. ಹಾಗೆ ಕುದುರೆಗಳಲ್ಲಿ ಕೂತ್ಕೊಂಡು ಓಡಾಡೋ ಅಂಥ ಎಲ್ಲ ಕೂಡ ಇಲ್ಲಿ ಇದೆ, ಫೆಸಿಲಿಟೀಸ್ ಆಗಿರ್ಬೋದು. ಸೊ ಹಾಗೆ ಮತ್ತು ನೀವು ಯಾರಾದರೂ ಹೊಸ್ದಾಗಿ ಮದರ್ ಆಗಿದ್ದರೆ ನಿಮ್ಗೆ ಏನಾದರೂ ಚಿಕ್ಕ ಪಾಪು ಇದೆ ಅಂದರೂ ಕೂಡ ಇಲ್ಲಿ ಫೀಡಿಂಗ್ ಮಾಡಿಸೋ ಅಂಥ ಪರ್ಪಸ್ ಕೂಡ ಇದೆ, ಫೆಸಿಲಿಟೀಸ್ ಇದೆ. ಇಲ್ಲಿ ಫೀಡಿಂಗ್ ಕೂಡ ಮಾಡಿಸ್ಬೋದು ನೀವು, ಅದು ಕೂಡ ಪ್ಲೇಸ್ ಇದೆ. ಅದನ್ನು ವೀಡಿಯೋ ಮಾಡ್ಕೊಂಡಿದ್ದೇನೆ ಏನೋ ಕರೆಕ್ಟಾಗಿ ಗೊತ್ತಿಲ್ಲ, ಎಂಡಲ್ಲಿ ನೋಡಿ ಸ್ಕಿಪ್ ಮಾಡ್ದೇನೆ ಅಂತಲೇ ಕೇಳ್ಕೊತೀನಿ. ಹಾಗೆ ಇಲ್ಲಿ ಫೋಟೋಸ್ ಆಗಿರ್ಬೋದು ಅದೆಲ್ಲ ಪ್ರತಿಯೊಂದು ಕೂಡ ತೊಗೊಳ್ಬೋದು. ಈಗ ನೋಡ್ತಾ ಇರ್ಬೋದು ನೀವು, ನಾವು ಕೂಡ ಫೋಟೋಸ್ ಆಗಿರ್ಬೋದು ಅದೆಲ್ಲ ತೊಗೊಂಡಿದ್ದೀವಿ. ಈ ಪ್ಲೇಸ್ ಇದೆಲ್ಲ ರೆಕ್ಕೆ ಥರ ಕಾಣಿಸ್ತಿದೆಯಲ್ಲ, ಅಲ್ಲಿ ರೆಕ್ಕೆ ಥರ ಕಾಣಿಸ್ತಿದೆಯಲ್ಲ ಅಲ್ಲಿ ಕೂಡ ನಾನು ಫೋಟೋಸ್ ಎಲ್ಲ ತೆಗೆಸ್ಕೊಂಡಿದ್ದೀನಿ. ಇವಾಗ ನೋಡಿ ನಾವು ಎಲ್ಲಿಗೆ ಬಂದಿದ್ದೀವಿ ಅಂತ ತೋರಿಸ್ತೀನಿ. ಓಕೆ ಫ್ರೆಂಡ್ಸ್, ಇವಾಗ ಫೈನಲ್ ಆಗಿ ನಾವು ಎಲ್ಲಿ ಬಂದಿದ್ದೀನಿ ಅಂತ ತೋರಿಸ್ತಾ ಇದ್ದೀನಿ ನೋಡಿ. ಇದೇ ಎಂಟ್ರೆನ್ಸ್ ಬಂದುಬಿಟ್ಟು ಕಾಣಿಸ್ತಿದೆಯಲ್ಲ ಬೋರ್ಡ್, ಇದು ಸುಖವನ ಅಂತ. ಇಲ್ಲಿಂದ ಒಳಗಡೆ ಹೋಗ್ಬೋದು ನಾವಿವಾಗ. ಇದಕ್ಕೇನು ಇಲ್ಲ, ಫ್ರೀ ಎಂಟ್ರೆನ್ಸು, ಏನು ಕಾಸು ಕೊಟ್ಟು ಟಿಕೆಟ್ ಆಗಿರ್ಬೋದು ಅದೇನು ತೊಗೊಳ್ಳೋವಂಥ ಅವಶ್ಯಕತೆ ಇಲ್ಲ. ಆಲ್ರೆಡಿ ಕೆಲವೊಬ್ರಿಗೆ ಗೊತ್ತಾಗಿರುತ್ತೆ ಇದು ಯಾವ ಪ್ಲೇಸು ಅಂತ ಅಂದ್ಬಿಟ್ಟು. ಸುಮಾರು ಜನ ಬಂದಿದ್ದಾರೆ, ಆಮೇಲೆ ಫಿಲಮ್ ಆ್ಯಕ್ಟರ್ಸ್ ಕೂಡ ಬಂದಿದ್ದಾರೆ ಇಲ್ಲಿಗೆ. ದರ್ಶನ್ ಅವರು ಕೂಡ ಬಂದಿದ್ದಾರೆ ಇಲ್ಲಿಗೆ, ಬಂದು ಫೋಟೋಸ್ ಆಗಿರ್ಬೋದು ಅದೆಲ್ಲ ತೆಗೆಸ್ಕೊಂಡಿದ್ದಾರೆ ಕೂಡ. ಇಲ್ಲಿಂದ ಹೋದ್ರೆ ನಾವು ಇವಾಗ ಎಂಟ್ರೆನ್ಸು, ಇಲ್ಲಿ ಒಳಗಡೆಯಿಂದ ಹೋಗ್ಬೇಕು. ಹಾಗೆ ವಾಚ್ಮೆನ್ ಆಗಿರ್ಬೋದು ಪ್ರತಿಯೊಬ್ಬರು ಕೂಡ ಇದ್ದಾರೆ ಇಲ್ಲಿ, ವಾಚ್ಮೆನ್ ಅಂಕಲ್ ಆಗಿರ್ಬೋದು ಅವ್ರುಗಳೆಲ್ಲ. ಅಂದರೆ ಇಲ್ಲಿ ಫೋಟೋಸ್ ಆಗಿರ್ಬೋದು ವೀಡಿಯೋಸ್ ಎಲ್ಲ ಒಳಗಡೆ ಹೋಗ್ತಾ ಫೋಟೋಸು ವೀಡಿಯೋ ಮಾಡ್ಕೊಳ್ಳೋ ಅಂಥ ಇಲ್ಲಿ ಏನು ಮಾಡ್ಕೊಳ್ಳೋ ಅಂತ ಇದಿಲ್ಲ, ಮಾಡ್ಕೊಳ್ಳೋದಕ್ಕೆ ಕೂಡ ಬಿಡೋದಿಲ್ಲ. ವೀಡಿಯೋಸು ಫೋಟೋಸ್ ಎಲ್ಲ ತೊಗೊಳೋದಕ್ಕೆ ಬಿಡೋಲ್ಲ. ಸೊ ಇಲ್ಲಿ ನೋಡ್ತಾ ಇರ್ಬೋದು ವಾಟರ್ ಯಾವ ಥರ ಕಾಣಿಸ್ತಿದೆ, ತುಂಬ ಚೆನ್ನಾಗಿ ಕಾಣಿಸ್ತಿತ್ತು, ಹಾಗಾಗಿ ಕ್ಯಾಪ್ಚರ್ ಮಾಡಿಕೊಂಡೆ. ಪ್ರತಿಯೊಂದು ಗಿಡಗಳು ಕೂಡ ಎಷ್ಟು ಚೆನ್ನಾಗಿದೆ ಅಂದರೆ ನಾವು ಕೂಡ ಈ ಥರ ಗಿಡಗಳೆಲ್ಲ ಬೆಳೆಸಬೇಕು ಮನೇಲಿ ಅಂತ ಅನಿಸುತ್ತೆ ಕೂಡ, ನನಗೂ ಕೂಡ ಹಾಗೆ ಅನ್ನಿಸ್ತಿತ್ತು. ಆಮೇಲೆ ಎಷ್ಟೊಂದು ಜನ ಬಂದಿದ್ದರು, ಫೋಟೋಸ್ ಆಗಿರ್ಬೋದು ವೀಡಿಯೋಸ್ ಎಲ್ಲ ತೊಗೋತಿದ್ರು. ಒಂದೊಂದು ಗಿಡಕ್ಕೆ ಆಗಿರ್ಬೋದು, ಇಲ್ಲಾಂದರೆ ಅಲ್ಲಿ ಪಕ್ಷಿಗಳು ಮಾಡಿ ಕಲ್ಲು ಥರ ಮಾಡಿ ನಿಲ್ಲಿಸ್ತಿದ್ದಾರಲ್ಲ, ಕೆಲವೊಂದಿಗೆ ಡೋಂಟ್ ಟಚ್ ಅಂತ ಕೂಡ ಹಾಕಿದ್ದಾರೆ, ಅದನ್ನು ಮುಟ್ಟಬೇಡಿ ಅಂತ ಕೂಡ ಅಲ್ಲಿ ಮೆನ್ಷನ್ ಮಾಡಿದ್ದಾರೆ. ಸಾರಿ ಫ್ರೆಂಡ್ಸ್, ನಾನು ಹೇಳಿದ್ನಲ್ವ ವಾಯ್ಸ್ ಓವರ್ ಕೊಡ್ತಾ ಇರಬೇಕಾದ್ರೆ ಸ್ವಲ್ಪ ನಿಶಿದು ಡಿಸ್ಟರ್ಬೆನ್ಸ್ ಇದೆ ಅಂತ ಅಂದ್ಬಿಟ್ಟು, ಹಾಗೆ ಹೇಳ್ತಿದ್ನಲ್ವ. ಒಂದೊಂದಕ್ಕೆ ಡೋಂಟ್ ಟಚ್ ಅಂತ ಹಾಕಿದ್ದಾರೆ, ಅಲ್ಲಿ ಮುಟ್ಟಬೇಡಿ ಅಂತ ಅಂದ್ಬಿಟ್ಟು ಮೆನ್ಷನ್ ಮಾಡಿದ್ದಾರೆ. ಕೆಲವ್ರಿಗೆ ಅನ್ನಿಸ್ತಾ ಇರ್ಬೋದು ಪಾಪುನ ಮಲಗಿಸ್ಬಿಟ್ಟು ವಾಯ್ಸ್ ಓವರ್ ಕೊಡ್ಬೋದಾಗಿತ್ತಲ್ಲ ಅಂತ ಅಂದ್ಬಿಟ್ಟು. ಅವನು ಬೆಳಗ್ಗೆ ಮನಿಕೊಂಡ್ರೆ ತಿರ್ಗಾ ಮಧ್ಯಾಹ್ನ ಮಲ್ಕೋತಾನೆ, ಇಲ್ಲಾಂದರೆ ಇಲ್ಲ. ಸೊ ಹಾಗಾಗಿ ಸ್ವಲ್ಪ ನಿಮಗೆ ಡಿಸ್ಟರ್ಬೆನ್ಸ್ ಏನಾದರೂ ಆಗ್ತಿದ್ರೆ ಪ್ಲೀಸ್ ಸಾರಿ ಅಂತ ಕೇಳ್ಕೊತೀನಿ. ನನಗೆ ಯಾವಾಗ ಫ್ರೀ ಆಗುತ್ತೆ ಆವಾಗ ನಾನು ವಾಯ್ಸ್ ಓವರ್ ಕೊಟ್ಕೊಂಡು ವಿಡಿಯೋಸ್ ಅಪ್ಲೋಡ್ ಮಾಡಲೇಬೇಕು. ಸೊ ಹಾಗಾಗಿ ಇವಾಗ ನಾವು ಸುಖವನ ಫುಲ್ ಒಳಗಡೆ ಹೋಗ್ತಾ ಇದ್ದೀವಿ. ಅಲ್ಲಿ ಫುಲ್ ಪಕ್ಷಿಗಳೆಲ್ಲ ಇದೆ. ನನ್ನ ಕೈಲಿ ಎಷ್ಟಾಗುತ್ತೆ ಅಷ್ಟು ವೀಡಿಯೋಸ್ನ ನಾನು ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ. ನಿಶು ನೋಡ್ತಾ ಇರ್ಬೋದು, ಫುಲ್ ಹ್ಯಾಪಿಯಾಗಿದ್ದ ಅವನು. ಅಂದರೆ ಪಕ್ಷಿಗಳೆಲ್ಲ ನೋಡಿಕೊಂಡು ಅವನು ಹಕ್ಕಿ ಅಂತ ಹೇಳ್ತಾನೆ. ನೋಡ್ತಾ ಇರ್ಬೋದು, ಅವ್ರ ಚಿಕ್ಕಿ ಜೊತೆ ನೆಡ್ಕೊಂಡು ಬರ್ತಾ ಇದ್ದ. ನಾನು ವೀಡಿಯೋ ಮಾಡ್ಕೊತಾ ಇದ್ನಲ್ಲ, ಅದಕ್ಕೆ ತಶು ಸ್ವಲ್ಪ ಅವನ್ನ ನಡೆಸ್ಕೊಂಡು ಕರ್ಕೊಂಡು ಬಾ ಅಂತ ಅಂದೆ ನಾನು, ಅದಕ್ಕೋಸ್ಕರ ಅವಳು ಕರ್ಕೊಂಡು ಬರ್ತಾಯಿದ್ಲು. ಹಾಗೆ ವಾಟರ್ ಎಲ್ಲ ಯಾವ ಥರ ಕಾಣಿಸ್ತಿದೆ ಅಂತ ನೋಡ್ತಿರ್ಬೋದು. ಈ ಪಕ್ಷಿ ಎಷ್ಟು ಚೆನ್ನಾಗಿ ನಿಂತಿತ್ತು ಗೊತ್ತಾ ಇಲ್ಲಿ. ನಾನೊಂದು ಸ್ವಲ್ಪ ಹೊತ್ತು ವೀಡಿಯೋ ಮಾಡಿಕೊಂಡೆ ಅದನ್ನು. ನಿಶು ಕೂಡ ಹಾಗೆ ನೋಡಿಕೊಂಡು ಅದ್ರ ಜೊತೆ ಇದು ಮಾಡ್ತಾಯಿದ್ದ. ಮಾತಾಡೋದಿಲ್ಲ ಅಂದರೆ ಒಳಗಡೆ ಪ್ಲೇಸಲ್ಲಿದೆ, ಅಲ್ಲಿ ಹೋದರೆ ಮಾತಾಡ್ಬೋದು. ಅದನ್ನು ತೋರಿಸ್ತೀನಿ ನಿಮಗೆ, ಸ್ಕಿಪ್ ಮಾಡ್ದೇನೆ ಈ ವಿಡಿಯೋನ ಫುಲ್ ನೋಡಿ ಅಂತ ಕೇಳ್ಕೊತೀನಿ ನಾನು. ಯೂಸ್ಫುಲ್ ಅನಿಸಿದ್ರೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲೀಸ್ಗೆ ಶೇರ್ ಮಾಡಿ ಅಂತ ಕೇಳ್ಕೊತೀನಿ. ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಹಾಗೆ ಪಕ್ಕದಲ್ಲಿ ಕಾಣುವಂಥ ಬೆಲ್ಲಕ್ಕನ್ನು ಕ್ಲಿಕ್ ಮಾಡಿ ನಾನು ಮಾಡೋಂಥ ಫಸ್ಟ್ ವಿಡಿಯೋ ನಿಮಗೆ ಬೇಗ ಬಂದು ತಲುಪುತ್ತೆ. ನೀವೇ ಫಸ್ಟ್ ನನ್ನ ವಿಡಿಯೋನ ನೋಡ್ಬೋದು. ಹಾಗೆ ಈ ವ್ಲಾಗ್ ನಿಮ್ಗೆ ಏನಾದರೂ ಸ್ವಲ್ಪನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ನೋಡ್ತಾ ಇರ್ಬೋದು ಎಷ್ಟೊಂದು ಜನ ಈ ಪಕ್ಷಿನ ನೋಡಿಬಿಟ್ಟು ಫೋಟೋಸ್ ವೀಡಿಯೋಸ್ ಎಲ್ಲ ತೊಗೋತಾ ಇದ್ರು. ನಿಶು ಕೂಡ ನೋಡಿಬಿಟ್ಟು ಏನಿದು ಅಂತ ಅಂದ್ಬಿಟ್ಟು ನೋಡ್ತಾ ಇದ್ದ. ಅವನು ಫುಲ್ಲು ಆಶ್ಚರ್ಯದಿಂದ ನೋಡ್ತಾ ಇದ್ದ. ಅಂದರೆ ಮನೆ ಹತ್ರ ಎಲ್ಲ ನೋಡಿದ್ದಾನಷ್ಟೇ, ಈ ಕಾಗೆ ಆಗಿರ್ಬೋದು ಈ ಥರ ಪಕ್ಷಿಗಳನ್ನ ನೋಡಿದ್ದಾನಷ್ಟೇ ಅವನು. ಇಲ್ಲಿ ಇದೇ ಫಸ್ಟ್ ಅವನ್ನ ಕರ್ಕೊಂಡು ಬಂದಿರೋದು ಇಲ್ಲಿಗೆ. ಒಂದೊಂದು ಪಕ್ಷಿಗಳನ್ನ ನೋಡಿ ಅವ್ನ ರಿಯಾಕ್ಷನ್ ಹೇಗಿತ್ತು ಅಂದರೆ ವ್ಲಾಗಲ್ಲಿ ನೋಡಿ ಅಂತ ಕೇಳ್ಕೊತೀನಿ. ಸೌಂಡ್ಸ್ ಆಗಿರ್ಬೋದು ಎಲ್ಲ ಅವನಿಗೆ ಕೇಳ್ತಾ ಇದ್ರೆ ಒಂಥರ ಅನ್ನಿಸ್ತಿತ್ತು, ಏನು ಸೌಂಡು ಅಂತ ಕೂಡ ಅವ್ನಿಗೆ ಅನ್ನಿಸ್ತಿತ್ತು. ಎಷ್ಟು ಕಲರ್ಫುಲ್ ಆಗಿತ್ತು ಗೊತ್ತಾ ಪಕ್ಷಿಗಳು. ನೋಡ್ತಾ ಇರ್ಬೋದು ನೀವುಗಳು. ಯಾವುದಾಗುತ್ತೆ ಅದನ್ನು ಚಿಕ್ಕ ಚಿಕ್ಕದಾಗಿ ವಿಡಿಯೋ ಮಾಡ್ಕೊಂಡು ನಾನು ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ.
ಅದನ್ನು ಹಾಗೆ ಸ್ವಲ್ಪನೇ ಹಾಕ್ಕೊಂಡಿದ್ದೀನಿ. ಯಾಕಂದರೆ ಅಲ್ಲಿ ವೀಡಿಯೋ ಎಲ್ಲ ಮಾಡ್ಕೊಳ್ಳೋಕೆ ಹೋದರೆ ಒಂದೆರಡು ಸಲ ಕೂಡ ಹೇಳಿದ್ದಾರೆ ನನಗೆ ವೀಡಿಯೋ ಮಾಡ್ಕೋಬೇಡಿ ಅಂತ ಅಂದ್ಬಿಟ್ಟು. ಅವ್ರಿಗೆ ಕಾಣಿಸ್ತಾ ಇರೋಂಗೆ ನಾನು ವೀಡಿಯೋಗಳನ್ನ ಮಾಡಿಕೊಂಡು ನಿಮ್ಮ ಹತ್ರ ಶೇರ್ ಮಾಡ್ಕೋತಾ ಇದ್ದೀನಿ. ಯಾರೇ ಆಗಿದ್ರೆ ಇಲ್ಲಿಗೆ ಬಂದಿದ್ದರೆ ಸ್ವಲ್ಪ ಹುಷಾರಾಗಿ ವೀಡಿಯೋಸ್ ಆಗಿರ್ಬೋದು ಅಥವಾ ಕ್ಯಾಮ್ರಾ ತೊಗೊಂಡು ಬಂದಿದ್ದರೆ ಹುಷಾರಾಗಿ ವೀಡಿಯೋ ಫೋಟೋಸ್ ಎಲ್ಲ ತೊಗೊಳ್ಳಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ನಾನು. ಫಸ್ಟು ಅಂದರೆ ಆವಾಗ ವೀಡಿಯೋಸ್ ಎಲ್ಲ ಮಾಡ್ಕೊಳ್ಳೋದಕ್ಕೆ ಬಿಡ್ತಾಯಿದ್ರಂತೆ, ಫೋಟೋಸ್ ತೊಗೊಳೋದಕ್ಕೂ ಕೂಡ ಬಿಡ್ತಾಯಿದ್ರಂತೆ, ಫ್ರೀಯಾಗಿ ಫೋಟೋಸ್ ಎಲ್ಲ ತೊಗೊಳ್ಳಿ ಅಂತಲೂ ಕೂಡ ಹೇಳ್ತಿದ್ರಂತೆ. ಆದರೆ ಈಗ ಆ ಥರ ಫೆಸಿಲಿಟೀಸ್ ಎಲ್ಲ ಇಲ್ಲ. ಸ್ವಲ್ಪ ವೀಡಿಯೋಸ್ ಆಗಿರ್ಬೋದು ಫೋಟೋಸ್ ಎಲ್ಲ ತೊಗೊಳೋದಕ್ಕೆ ಬಿಡೋದಿಲ್ಲ. ನಾನು ಆಲ್ಮೋಸ್ಟ್ ಒಂದು 2-3 ಜನದ್ದು ವೀಡಿಯೋಗಳೆಲ್ಲ ವ್ಲಾಗ್ಗಳನ್ನ ನೋಡಿದ್ದೀನಿ. ಚೆನ್ನಾಗಿ ವೀಡಿಯೋ ಆಗಿರ್ಬೋದು ವೀಡಿಯೋಸ್ ಎಲ್ಲ ಫೋಟೋಸ್ ಎಲ್ಲ ಮಾಡ್ಕೊಂಡು ಹೋಗಿದ್ದಾರೆ ಕೂಡ. ಅಂದರೆ ನನಗೆ ಅಷ್ಟು ಮಾಡ್ಕೊಳ್ಳೋದಕ್ಕಾಗಲಿಲ್ಲ. ಹಾಗೆ ಇಲ್ಲಿ ಬಂದರೆ ನೀವು ಟಿಕೆಟ್ ತೊಗೊಂಡು ಒಳಗಡೆ ಹೋಗಬೇಕು. ನೀವು ಫೋಟೋಸ್ನ ತೆಗೆಸ್ಕೊಳ್ಳೋಕೆ ಅಂದರೆ ನೀವೇ ಫೋಟೋ ತೊಗೊಳಕ್ಕೆ ಬಿಡೋದಿಲ್ಲ. ಟಿಕೆಟ್ ತೊಗೊಂಡು ಅಲ್ಲಿ ಕ್ಯಾಮ್ರಾಮ್ಯಾನ್ ಇರ್ತಾನೆ, ಅವರು ನಿಮಗೆ ಫೋಟೋ ತೊಗೊಂಡು ಫ್ರೇಮ್ ಅಂದರೆ ಒಂದು ಫೋಟೋನ ಕೊಡ್ತಾರೆ ಅವರು ಮಾಡಿಬಿಟ್ಟು. ಸೊ ನೀವು ನೋಡ್ತಾ ಇರ್ಬೋದು ಅಕ್ಕಿಗಳೆಲ್ಲ ಹೇಗಿದೆ ಅಂತ ಅಂದ್ಬಿಟ್ಟು. ನೀವು ಎಷ್ಟಾಗುತ್ತೆ ಅಷ್ಟೇ ಕೂಡ ನಾನು ಕ್ಯಾಪ್ಚರ್ ಮಾಡ್ಕೊಂಡಿದ್ದು. ಹಾಗೆ ಅಲ್ಲಿ ಟಿಕೆಟ್ ತೊಗೊಂಡು ನೀವು ಒಳಗಡೆ ಹೋಗಬೇಕು. ಒಂದು ಟಿಕೆಟ್ ಒಬ್ಬರಿಗೆ 1000 ರೂಪೀಸ್ ಅಂತ ಹೇಳ್ತಾಯಿದ್ರು. ಸೊ ನಮಗೆ ಲೇಟ್ ಆಗುತ್ತೆ ಅಂದ್ಬಿಟ್ಟು ನಾವು ಬಂದುಬಿಟ್ವಿ. ನಾವು ಬಂದಾಗಲೇ 5:15 ಏನೋ ಆಗಿತ್ತು. ಸೊ ಹಾಗಾಗಿ ನಾವು ಬೇಗ ಆಮೇಲೆ ಮನೆಗೆ ಕೂಡ ಹೋಗಬೇಕಾಗಿತ್ತು. ಸಂಜೆ ಬೇರೆ ನಾವು ಬಂದಿದ್ದು. ಬೆಳಗ್ಗೆ ಆಗಿದ್ರೆ ಹೇಗೋ ನಿಧಾನಕ್ಕೆ ಹೋಗ್ಬೋದಾಗಿತ್ತು. ಸಂಜೆ ಬಂದಿದ್ವಲ್ಲ ಅಂದ್ಬಿಟ್ಟು ಬೇಗನೆ ನೋಡಿಕೊಂಡು ಅಲ್ಲಿಂದ ಒಂದಷ್ಟು ಫೋಟೋಸು ವೀಡಿಯೋಸ್ ಎಲ್ಲ ತೊಗೊಂಡು ಹೋಗ್ಬಿಡೋದ ಜಲ್ದಿ ಅಂತ ಅಂದ್ಕೊಂಡ್ವಿ. ಸೊ ನೋಡೋದ ಇನ್ನೊಂದ್ಸಲಿ ಬಂದಾಗ ಅಲ್ಲಿ ಒಳಗಡೆ ಹೋಗ್ಬಿಟ್ಟು ಫೋಟೋಸು ತೊಗೊಳೋದಕ್ಕೆ ಟ್ರೈ ಮಾಡ್ತೀನಿ ನಾನು. ಹಾಗೆ ಮತ್ತು ಅಲ್ಲಿ ನಾನು ಫೋಟೋ ತೊಗೋತಾ ಇದ್ದೆ. ಆವಾಗ ಅಲ್ಲಿ ಡೋಂಟ್ ಟಚ್ ಅಂತ ಹಾಕಿದ್ರು. ಸೊ ಅದನ್ನು ನೋಡಿಬಿಟ್ಟು ನಾನೇನು ಮಾಡಿದೆ, ಇಲ್ಲಿ ಬೇಡ ಫೋಟೋ ತೊಗೊಳೋದು, ಬಾ ಅದೇ ಥರ ಸೇಮ್ ಅಲ್ಲಿ ಒಂದು ಫೋಟೋ ಇದೆ ಅಂತ ಅಂದರೆ ಆವಾಗ ಲೋಕಿ ಫೋಟೋನ ತೊಗೊಂಡ್ವಿ ನಾವು. ಅವ್ನು ಬಂದುಬಿಟ್ಟು ಚಂದು ಅಂತ ನನ್ನ ತಮ್ಮ. ಆಲ್ರೆಡಿ ನಾನು ಒಂದು ವ್ಲಾಗಲ್ಲಿ ತೋರಿಸಿದ್ದೀನಿ ನಿಮಗೆ, ರಕ್ಷಾಬಂಧನ ಹಬ್ಬದಲ್ಲಿ ತೋರಿಸಿದ್ದೀನಿ ನಿಮಗೆ. ಅಂದರೆ ನಮ್ಮ ಆಂಟಿ ಮಗ ಅವನು, ನಾನು, ನಿಶು, ನನ್ನ ತಂಗಿ, ಮಮ್ಮಿ, ಆಂಟಿ ಇಷ್ಟು ಜನ ಹೋಗಿದ್ವಿ ನಾವು ಅಲ್ಲಿಗೆ. ಸೊ ಅಲ್ಲೊಂದಷ್ಟು ಫೋಟೋಸ್ನೆಲ್ಲ ತೊಗೊಂಡು ಹಾಗೆ ನೋಡ್ತಾ ಇದ್ವಿ ಎಲ್ಲನೂ ಕೂಡ. ನಿಶುನು ನಿಲ್ಲಿಸ್ಬಿಟ್ಟು ಅಲ್ಲಿ ಫೋಟೋ ತೊಗೊಳ್ಳೋದಂತ ಅಂದ್ಕೊಂಡ್ವಿ. ಬಟ್ ಅವ್ನು ನಿಂತ್ಕೊಳ್ಳಿಲ್ಲ ಫೋಟೋಸ್ ಎಲ್ಲ ತೊಗೊಳೋದಕ್ಕೆ. ಚಂದ ಇದೊಂದು ತೆಗಿ. ಮುಸ್ತಫಾ ಅದೊಂದು ತೆಗಿ ಚಂದ. ಮಾಮೂಲಿ ಹಂಗೆ ಆ ಫೋಟೋ ತೆಗಿ. ಇಲ್ಲೆಲ್ಲ ಅವರಲ್ಲ.
ಓಕೆ ಫ್ರೆಂಡ್ಸ್, ಇವಾಗ ಸುಖವನ ಪಕ್ಷಿಧಾಮದಿಂದ ನೋಡಿಕೊಂಡು ನಾವು ಇಲ್ಲಿ ಒಂದು ಕಡೆ ಬಂದಿದ್ದೀವಿ. ಅಲ್ಲೇ ಸೊ ಇಲ್ಲಿ ಗೋಬಿ ತುಂಬ ಚೆನ್ನಾಗಿ ಮಾಡ್ತಾರೆ, ಟೇಸ್ಟಿಯಾಗಿರುತ್ತೆ. ಅದಕ್ಕೋಸ್ಕರ ಬಂದಿದ್ವಿ ಇಲ್ಲಿ ಗೋಬಿ ತಿನ್ಕೊಂಡು ಹೋಗೋದ ಅಂತ ಅಂದ್ಬಿಟ್ಟು. ಆಮೇಲೆ ಬಸ್ಸು ಕೂಡ ತುಂಬ ಹೊತ್ತು ವೆಯ್ಟ್ ಮಾಡಿದ್ವಿ ನಾವು. ಆದರೆ ಬಸ್ ಆಗಿರ್ಬೋದು, ಆಟೋ ಆಗಿರ್ಬೋದು, ಯಾವುದೂ ಕೂಡ ಕರೆಕ್ಟಾಗಿ ಸಿಗ್ತಿರ್ಲಿಲ್ಲ ನಮಗೆ. ಹಾಗೆ ಇಲ್ಲಿ ಸುಖವನದ ಪಕ್ಷಿಧಾಮ ಎಲ್ಲಿ ಬರೋದು ಅಂತ ಅಂದರೆ ಗಣಪತಿ ಸಚ್ಚಿದಾನಂದ ಆಶ್ರಮ ಅಂತ ಗೂಗಲಲ್ಲಿ ಸರ್ಚ್ ಮಾಡಿದರೆ ಫ್ರೆಂಡ್ಸ್ ನಿಮ್ಗೆ ಸಿಗುತ್ತೆ. ಗೂಗಲಲ್ಲಿ ಸರ್ಚ್ ಮಾಡಬೇಕು ನೀವು ಹೋಗಿ. ಅವಾಗ ಪ್ರತಿಯೊಂದು ಡೀಟೇಲ್ಸ್ ಆಗಿರ್ಬೋದು ಅದೆಲ್ಲ ಸಿಗುತ್ತೆ, ಟೈಮಿಂಗ್ಸ್ ಆಗಿರ್ಬೋದು ಅದೆಲ್ಲ. ಬೆಳಗ್ಗೆ ಟೈಮ್ ಬಂದರೆ ಒಂದು 10 o'clock ಏನೋ ದೇವಸ್ಥಾನ. ಹಾಗೆ ಫ್ರೆಂಡ್ಸ್ ಹೇಳಿದ್ನಲ್ವಾ, ಪ್ರತಿಯೊಂದು ಡೀಟೇಲ್ಸ್ ಟೈಮಿಂಗ್ಸ್ ಆಗಿರ್ಬೋದು ಅದೆಲ್ಲ ಅಲ್ಲೇ ಸಿಗುತ್ತೆ. ಗೂಗಲಲ್ಲಿ ಸರ್ಚ್ ಮಾಡಿದ್ರೆ ನೀವು ಸಚ್ಚಿದಾನಂದ ಆಶ್ರಮ ಅಂತ ಹೊಡೆದ್ರೆ ಅಲ್ಲೇ ಸಿಗುತ್ತೆ. ಬೆಳಗ್ಗೆ ಅದೇ ಹೇಳಿದ್ನಲ್ವ, ಒಂದು 10 o'clock ಎಲ್ಲ ಸುಖವನದು ಓಪನ್ ಆಗಿರುತ್ತೆ, 12 o'clock ಎಲ್ಲ ಕ್ಲೋಸ್ ಆಗುತ್ತೆ. ಸಂಜೆ ಟೈಮ್ ಅಂದರೆ 4 o'clock ಓಪನ್ ಆಗುತ್ತೆ, 5:30 ಅಥವಾ 5 o'clock ಎಲ್ಲ ಕ್ಲೋಸ್ ಆಗುತ್ತೆ. ಹಾಗೆಯೇ ಅಲ್ಲಿ ನಾವು ಗೋಬಿ ಪಾರ್ಸೆಲ್ ತೊಗೊಂಡು ಬಂದ್ವಿ. ಲೇಟ್ ಆಗುತ್ತೆ ಅಂತ ಅಂದ್ಬಿಟ್ಟು ಮನೆಗೆ ಹೋಗೋ ತನಕ, ಯಾಕಂದರೆ ಬಸ್ ಸಿಗ್ತಾ ಇರಲಿಲ್ಲ, ಆಟೋ ಸಿಗ್ತಾ ಇರಲಿಲ್ಲ. ದಸರಾ ಟೈಮಲ್ಲಿ ಬೇರೆ ನಾವು ಹೋಗಿದ್ದು, ಯಾಕಾದರೂ ಓದ್ವು ಅಂತ ಅನಿಸ್ಬಿಟ್ಟಿತ್ತು ನಮಗೆ. ಬಸ್ಸು ಆಟೋ ಎಲ್ಲ ಸಿಗ್ತಾ ಇರಲಿಲ್ಲ. ಸೊ ಫೈನಲ್ ಆಗಿ ನಾವು ಮನೆಗೆ ಬಂದ್ವಿ. ಫ್ರೆಶ್ ಅಪ್ ಎಲ್ಲ ಆಗಿಬಿಟ್ಟು ನಾನೀಗ ಗೋಬಿ ತಿಂತಾಯಿದ್ದೀನಿ. ನಮ್ಮ ಮನೆಯವರು ಕೂಡ ಬಂದಿದ್ದರು. ನಿಶಿನ ಊರಿಗೆ ಕರ್ಕೊಂಡು ಹೋಗ್ತೀನಿ ಅಂತ ಅಂದ್ಬಿಟ್ಟು ಅವನ್ನ ಕರ್ಕೊಂಡು ಹೋದ್ರು ಫ್ರೆಂಡ್ಸ್. ನೀವು ನೋಡ್ತಾ ಇರ್ಬೋದು. ಹಾಗೆಯೇ ನೀವು ಸುಖವನ ಅಲ್ಲಿಗೆ ಪ್ಲೇಸ್ಗೆ ಬಂದಿಲ್ಲ ಅಂದರೆ ಫ್ರೆಂಡ್ಸ್, ಒಂದ್ಸಲಿ ಬಂದು ಹೋಗಿ ನೀವು ಅಲ್ಲಿಗೆ ವಿಸಿಟ್ ಮಾಡಿ ಅಂತ ಕೇಳ್ಕೊತೀನಿ ನಾನು. ಮೈಸೂರಲ್ಲಿರೋದು ಅದು. ಹಾಗೆಯೇ ನಿಶುನ ಅವ್ರ ಪಾಪ ಕರ್ಕೊಂಡು ಹೋಗಿದ್ರಲ್ಲ ಊರಿಗೆ, ಆಟ ಆಡ್ತಿರೋ ಕ್ಲಿಪ್ಪಿಂಗ್ಸ್ನ ಸೆಂಡ್ ಮಾಡಿದರು. ನೀವು ನೋಡ್ತಾ ಇರ್ಬೋದು. ಹಾಗೆ ಸ್ವಲ್ಪ ಡಿಸ್ಟರ್ಬೆನ್ಸ್ ಇದ್ದರೆ ಸಾರಿ. ಹೇಗೆ ಆಟ ಆಡ್ತಾ ಇದ್ದಾನೆ ಅಂತ ನೋಡಿ. ಸೊ ನಾವು ಸಚ್ಚಿದಾನಂದ ಆಶ್ರಮಕ್ಕೆ ಹೋಗಿದ್ದು, ಅಲ್ಲಿಂದ ಸುಖವನಗೆ ಹೋಗಿದ್ದು, ಪಕ್ಷಿಧಾಮಕ್ಕೆ ಹೋಗಿದ್ದು ನಿಮ್ಮ ಹತ್ರ ನಾನು ಶೇರ್ ಮಾಡ್ಕೊಂಡಿದ್ದೀನಿ. ನೀವು ಕೂಡ ಫ್ರೆಂಡ್ಸ್ ಮಿಸ್ ಮಾಡ್ದೇ ಹೋಗಿ ಅಂತ ಕೇಳ್ಕೊತೀನಿ. ಅಷ್ಟು ಚೆನ್ನಾಗಿದೆ ಅಲ್ಲಿ ಪ್ಲೇಸು, ಪಕ್ಷಿಗಳಾಗಿರ್ಬೋದು ಪ್ರತಿಯೊಂದು ಕೂಡ. ಹಾಗೆಯೇ ಈ ವ್ಲಾಗ್ ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ಇಷ್ಟ ಆಗಿದ್ರೆ ಲೈಕ್, ಶೇರ್ ಆಗಿ ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಮತ್ತೆ ಇನ್ನೊಂದು ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಟಿಲ್ ದೆನ್ ಟೇಕ್ ಕೇರ್ ಆ್ಯಂಡ್ ಲಾಟ್ಸ್ ಆಫ್ ಲವ್.